ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಮತ್ತೊಂದು ದೋಸೆ ರೆಸಿಪಿ. ಅದು ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು. ತಕ್ಷಣಕ್ಕೆ ಯಾವಾಗ ದೋಸೆ ತಿನ್ಬೇಕನ್ಸುತ್ತೆ ಯಾವಾಗ ದಿಢೀರಂತ ಹಾಕ್ಕೊಂಡು ತಿಂತಕ್ಕಂಥ ದೋಸೆ ಇದು. ತುಂಬ ರುಚಿಯಾಗತ್ತೆ. ರೆಸಿಪಿ ಮಾಡೋದು ಅಷ್ಟೇ ಸುಲಭ ಅಂತ ಹೇಳ್ಬೋದು. ಯಾರೆಲ್ಲ ದೋಸೆ ಲವರ್ಸ್ ಇದ್ದೀರೋ ನೋಡಿ, ಅವರಿಗೆ ಭಾಳ ಇಷ್ಟ ಆಗುತ್ತೆ. ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಈ ಮುಂಚೆ ಆಲ್ರೆಡಿ ದೋಸೆದು ಒಂದು ಪ್ರೀಮಿಕ್ಸ್ ಮಾಡೋದು ಹೇಗಂತ ತೋರಿಸಿದ್ದೆ. ಆ ರೆಸಿಪಿನ ಅದನ್ನೇ ಪ್ರೀಮಿಕ್ಸನ್ನು ಬಳಸ್ಕೊಂಡು ಇವತ್ತು ದೋಸೆ ಮಾಡ್ತಾ ಇರೋದು. ಒಂದು ಬೌಲಿಗೆ 1 ಕಪ್ಪಷ್ಟು ನಾನಿಲ್ಲಿ ದೋಸೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನಾನು ತೋರಿಸಿರ್ತಕ್ಕಂಥ ದೋಸೆ ಹಿಟ್ಟಿನ ಪ್ರೀಮಿಕ್ಸು ಆ ವಿಡಿಯೋದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದಕ್ಕೊಮ್ಮೆ ಚೆಕ್ ಮಾಡಿ ಈ ದೋಸೆ ಪ್ರೀಮಿಕ್ಸ್ನ ಮಾಡಿಟ್ಕೊಂಡ್ರೆ ತಕ್ಷಣಕ್ಕೆ ಯಾವಾಗ ಬೇಕಂದ್ರೆ ಅವಾಗ ದೋಸೆ ಹಾಕ್ಕೊಬೋದು. 1 ಟೇಬಲ್ ಸ್ಪೂನು ರವೆ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಕರಡನ್ನು ಅಂದರೆ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನಷ್ಟು ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಇದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ, ಒಂದೇ ಸ್ಲಷ್ಟು ಕರಿಬೇವು, ಹಾಗೆ ಈರುಳ್ಳಿ ಇದನ್ನೆಲ್ಲನೂ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ನೀರನ್ನ ಸೇರಿಸ್ಕೊಂಡು ಹಾಗೆಯೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ವಿಸ್ಕರ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಲ್ಲೂ ಮಾಡ್ಕೊಬೋದು, ವಿಸ್ಕರಿಂದ ಮಾಡಿದ್ರೆ ಇನ್ನೂ ಬೇಕಾಗತ್ತೆ. ಹಾಗಾಗಿ ಫಸ್ಟ್ ಒಮ್ಮೆ ಹಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಾದ ನಂತರ ಸ್ಪೂನಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಈ ರೀತಿ ನೀರು ಫಸ್ಟು ಕಡಿಮೆ ಹಾಕ್ಕೊಳ್ಳಿ. ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಂಡ್ರೆ ಆಯಿತು. ಅದರಿಂದ ಸ್ವಲ್ಪ ತೆಳುವಿದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇದನ್ನು ನೀರು ದೋಸೆ ಥರನೂ ಸಹ ನಾವು ಹಾಕ್ಕೊಬೋದು. ಆಲ್ರೆಡಿ ಒಂದು ದೋಸೆ ಅದನ್ನು ಇದೇ ಪ್ರೀಮಿಕ್ಸ್ನ ಬಳಸ್ಕೊಂಡು ಹೇಗೆ ಮಾಡೋದಂತ ಒಂದು ರೆಸಿಪಿ ಹಾಕಿದ್ದೆ. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಥರ ಒಂದು ಮಾಡ್ಕೊಬೋದು. ಇದೇ ದೋಸೆ ಪ್ರೀಮಿಕ್ಸ್ ಇತ್ತಂದರೆ ನೀವು 4 ಥರ ದೋಸೆಗಳನ್ನು ಮಾಡ್ಕೊಬೋದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಮಾಡುವಾಗ. ಹಾಗೆ ನೋಡಿ, ಇನ್ನೂ ಸ್ವಲ್ಪ ನೀರು ಬೇಕನ್ನಿಸ್ತು, ಮತ್ತೊಮ್ಮೆ ನೀರು ಹಾಕ್ಕೊಂಡು ಇದಕ್ಕೆ 1/4 ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊಬೇಕು. ಒಮ್ಮೆ ಈ ನೀರೆಲ್ಲ ಹೊಂದ್ಕೊಳ್ಳಿ. ಅದಾದ ನಂತರ 1/4 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಈ ದೋಸೆಗೆ ಅನ್ಬೋದು. ತಿಂದಷ್ಟು ತಿನ್ಬೇಕನ್ಸುತ್ತೆ, ಅಷ್ಟು ರುಚಿಯಾಗಿ ಈ ದೋಸೆ ಅನ್ನೋದು ಬರುತ್ತೆ. ಬನ್ನಿ ಈಗ ತಡ ಮಾಡಿದೆ ದೋಸೆನ ಹಾಕ್ಕೊಂಬಿಡೋಣ. ಆಲ್ರೆಡಿ ನಾನು ತವ ಇಟ್ಟಿದ್ದೆ ಕಾಯಲಿಕ್ಕೆ. ಈಗ 1-2 ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡು ಇದು ಈರುಳ್ಳಿಯಿಂದ ಗ್ರೀಸ್ ಮಾಡ್ಕೊಂಬಿಡೋಣ ತವನ. ಆವಾಗ ದೋಸೆ ಅನ್ನೋದು ಈಸಿಯಾಗಿ ಹೇಳುತ್ತೆ, ತವ ತುಂಬ ದಿನ ಬಾಳಿಕೆ ಬರುತ್ತೆ ಅನ್ಬೋದು. ಈಗ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಬ್ಯಾಟರ್ ಏನಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಈಗ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಈಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ. 3 ಮಿನಿಟ್ಸ್ ಆದಮೇಲೆ ಲಿಡ್ನ ಓಪನ್ ಮಾಡಿ ಇದಕ್ಕೆ ಮೇಲಿಂದ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಬೋದು. ಆದಷ್ಟು ತುಪ್ಪ ಬಳಸಿ ಚಪಾತಿ, ಪರೋಟ, ದೋಸೆಗೆ ತುಪ್ಪ ಹಾಕ್ಕೊಳ್ಳಿ. ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅನ್ಬೋದು. ಹಾಗೆಯೇ ಗುಡ್ ಕೊಲೆಸ್ಟ್ರಾಲ್ ಕೂಡ ಹೌದಲ್ವ, ಹಾಗಾಗಿ ತುಪ್ಪನ ಬಳಸಿ ಅಂತ ಹೇಳ್ತೀನಿ. ನೋಡಿ, ಮೇಲಿಂದ ತುಪ್ಪ ಹಾಕ್ಕೊಂಡಾದಮೇಲೆ ಇದನ್ನು ಒಂದು ಸೈಡ್ ಚೆನ್ನಾಗಿ ಬೆಂದಾದಮೇಲೆ ತವ ಸ್ವಲ್ಪ ಆಚೆ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಆವಾಗ ಈವನಾಗಿ ದೋಸೆ ಅನ್ನೋದು ಬೇಯುತ್ತೆ. ಈಗ ಇದನ್ನು ಮಗ್ಚಾಕೊಳ್ಳೋಣ. ಇನ್ನೊಂದು ಸೈಡು ಸಹ 2-3 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದೇ ರೀತಿ ಉಳಿದಿರ್ತಕ್ಕಂಥ ಎಲ್ಲ ದೋಸೆನೂ ಮಾಡ್ಕೊಂಡ್ರೆ ಆಯಿತು. ಟೇಸ್ಟ್ ಅಂತೂ ಅದ್ಭುತ ಅಂದರೆ ಅದ್ಭುತವಾಗಿರುತ್ತೆ. ತುಂಬಾ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಆ ಫ್ಲೇವರ್ಗೇ ತಿಂದ್ಬಿಡ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಾಗತ್ತೆ. ಮಿಸ್ ಮಾಡಿದೆ ರೆಸಿಪಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ರೆಸಿಪಿ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರಿಗೂ ಯೂಸ್ ಆಗ್ಬೋದು, ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Paradise seems so far away.